ಇದು ಗೋಲ್ಡನ್ ಬುಲೆಟ್ ಅಂತ ಒಂದು ಡ್ರಿಲ್ ಮಷಿನ್ ತಂದಿದ್ದೇನೆ. ಇದು ಚಾರ್ಜಿಂಗು. ಇದರಲ್ಲಿ ಏನು ವಿಶೇಷ ಏನಿಲ್ಲ, ಅನ್ಬಾಕ್ಸ್ ಎಲ್ಲ ಮಾಡಿದೆ ನಾನು ನಿಮಗೆ. ಇದೊಂದು ಬ್ಯಾಟ್ರಿ, 2 ಬ್ಯಾಟ್ರಿ ಬರುತ್ತೆ ಇದರಲ್ಲಿ. ಇದು ಇಷ್ಟೇ, ವಿಶೇಷ ಏನಿಲ್ಲ ಇದ್ರ ಒಳಗಡೆ ನೋಡಿ. ಇದು ಬಿಟ್ಟರೆ ಇದು ಬ್ಯಾಟ್ರಿ. ಇದನ್ನು ಈ ರೀತಿ ಹಾಕಬೇಕು ನೋಡಿ, ಅಕ್ಷರ ಓದ್ಕೊಳ್ಳಿ. ಎಷ್ಟು ಪ್ರೆಸ್ ಮಾಡಿದ್ರೆ ಆಯಿತು. ತೆಗಿಬೇಕಾದ್ರೆ ಇದನ್ನೆರಡು ಕ್ಲಿಪ್ಪನ್ನು ಪ್ರೆಸ್ ಮಾಡಬೇಕು, ಈ ಕಡೆ ಮತ್ತು ಈ ಕಡೆ 2 ಪ್ರೆಸ್ ಮಾಡಿದ್ರೆ ಇದು ಬರುತ್ತೆ. ಗಟ್ಟಿಯಾಗಿ ಪ್ರೆಸ್ ಮಾಡಬೇಕಾಗುತ್ತೆ, ಸ್ವಲ್ಪ ತಾಕತ್ತು ಹಾಕಿ. ಇಲ್ಲಿ ನೋಡಿ, ನಾನು ಬೀಟ್ ಕೂಡ ಹಾಕಿಟ್ಟಿದ್ದೀನಿ. ಇದು 20 mm ಬೀಟು. ನಾನು ನಿಮ್ಗೆ ಇದನ್ನು ಯಾಕೆ ಮಾಡ್ತಾಯಿದ್ದೆ ಅಂತ ಮುಂದೆ ಹೇಳ್ತೀನಿ. ಇಲ್ಲಿ ನೋಡಿ, ಈ ಬೀಟನ್ನು ತಂದು ಇದು ಮುಂದೆ ಸ್ವಲ್ಪ ಚೂಪಾಗಿ ಉದ್ದ ಇರುತ್ತೆ, ಇದನ್ನು ಕಟ್ ಮಾಡಿಸಿ ಈ ರೀತಿ ಕ್ರಾಸಾಗಿ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಗ್ರ್ಯಾಂಡಿಂಗ್ ಮಾಡಿಸ್ಕೊಂಡು ಬರಬೇಕು. ಬಂದಾದಮೇಲೆ ನಿಮಗೆ ಈ ಡ್ರಿಲ್ ಮಿಷನ್ ಬಗ್ಗೆ ನಾನು ಹೇಳಲಿಕ್ಕೆ ಮಾಡಿಲ್ಲ. ಆ್ಯಕ್ಚುಲಿ ಇದು ಇಲ್ಲಿ ನೋಡಿ, ಈ ರೀತಿ ಪೈಪ್ ನಾವು ತೋಟದಲ್ಲೆಲ್ಲ ಜಟ್ ಮಾಡಿರ್ತೀವಲ್ಲ, ಅಲ್ಲಿ ಏನಾಗುತ್ತೆ ಅಂದರೆ ಈ ರೀತಿ ಕಟ್ಟಾಗ್ಬಿಡುತ್ತೆ ಬುಡಕ್ಕೆ. ಕಟ್ಟಾದಾಗ ನಮಗೆ ಇದು ನೋಡಿ, ಇಲ್ಲಿ ಇದನ್ನು ಡ್ರಿಲ್ ಮೋಡಲ್ಲಿ ಇಟ್ಕೊಬೇಕು. ಇದರಲ್ಲಿ 2 ಗೇರ್ ಇರುತ್ತೆ. ನೀವು ಯಾವ್ದು ಬೇಕೋ ಅದು ತಗೊಂಡು, ನಿಮ್ಮ ಹತ್ರ ಮಷಿನ್ ಇದೆ ನೋಡಿ, ಸ್ವಲ್ಪ ಜಾಮ್ ಆಗಿದೆ ಗೊತ್ತಿಲ್ಲ ಯಾಕೆಂತ. ಫಸ್ಟ್ ಗೇರಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಇಲ್ಲಿ ನೋಡಿ, ಇದು ಅರ್ಧ ಇಂಚಿನ ಪೈಪ್ ಬಂದು 20 mm ಬರುತ್ತೆ. 1 ಇಂಚಿಗೆ 30 mm ಏನೋ ಬರುತ್ತೆ. ಈ ಬೀಟನ್ನು ನೀವು ಆ ರೀತಿ ಮಾಡಿಸ್ಕೊಂಡ್ರೆ, ಇದು ಮಣ್ಣಲ್ಲಿ ಹೂತಿರುವಾಗ ಕಟ್ಟಾಯಿತು ಅಂದರೆ ಪ್ರತಿ ಸಲ ನಿಮಗೆ ಟೀ ಹತ್ತಾ ಈ ರೀತಿ ಎಲ್ಬು ಕೀಳ್ಬೇಕಂತಿಲ್ಲ. ಇಲ್ಲಿ ನೋಡಿ, ಇದು ಗಮ್ಮಿಲ್ಲ, ಇಲ್ಲಿ ಕಿತ್ತು ಹೋಗ್ತಾ ಇದೆ. ಈ ರೀತಿ ಇಲ್ಲಿ ನೋಡಿ, ಇದು ಎಲ್ಲ ಹೋಗ್ಬಿಡುತ್ತೆ. ಮತ್ತು ಪೈಪ್ ಹಾಕ್ಲಿಕ್ಕೆ ಚಲೋ ಆಗುತ್ತೆ ಇದಕ್ಕೆ. ಆಯಿತು ನೋಡಿ, ಆಯ್ತಾ ನೋಡಿ, ಸ್ವಲ್ಪ ಇದೆ ಅಂತ ಅನಿಸುತ್ತೆ, ಯಾಕೋ ಸರಿಯಾಗಿಲ್ಲ ಇದು ಡ್ರಿಲ್ ಮಾಡಿ. ಯಾವುದೇ ಕಾರಣಕ್ಕೂ ಕೈಯಲ್ಲಿ ಹಿಡ್ಕೋಬೇಡಿ. ಈಗ ಪೈಪಿಗೆ ಹಾಕ್ಕೊಳ್ಳಿ, ಯಾಕಂದ್ರೆ ಕೈ ತಪ್ಪೋದ್ರೆ ಬಿಟ್ಟು ಕೈ ತಾಗೋ ಚಾನ್ಸಸ್ ಇರ್ತದೆ. ಈಗ ಸರಿಯಾಗಿದೆ ಅಂತ ಅನಿಸುತ್ತೆ. ನೋಡಿ, ಇಲ್ಲಿ ಕೈಯಲ್ಲಿ ಹಿಡ್ಕೊಂಡಕ್ಕೋಸ್ಕರ ಇದೇನಾಗುತ್ತೆ, ಸ್ವಲ್ಪ ಅಲ್ಲಾಡ್ತಾ ಇದೆ. ಇಲ್ಲಿ ನೋಡಿ, ಈ ಕಡೆ ನಾನು ಮಾಡಿರೋದು ಇದು, ಇಲ್ಲಿ ಸ್ವಲ್ಪ ಏನೋ ಮಿಸ್ ಆಗಿದೆ, ಅದು ತಿರುಗಬೇಕಾದ್ರೆ. ಇಲ್ಲಾಂದರೆ ಕರೆಕ್ಟಾಗಿ ಹೋಗುತ್ತೆ. ಸ್ವಲ್ಪ ಹಿಂಗೆ ಟ್ರೈ ಮಾಡಿದ್ರೆ ಅದು ಬರುತ್ತೆ, ತೊಂದರೆ ಇಲ್ಲ. ಇಷ್ಟು ಮಾಡ್ಕೊಬಿಟ್ರೆ ಇಲ್ಲಿ ನೋಡಿ, ಈಗ ಮಾಡಿ ನೀವು ಗಮ್ ಹಾಕ್ಬೋದು. ಕರೆಕ್ಟ್ 20 mm ಇರುತ್ತೆ. ಇದೇನಾಗ್ಬಿಡ್ತು ಅಂದರೆ, ನಾನು ಫಸ್ಟ್ ತಿರ್ಸುವಾಗ ಈಗ ನಿಮ್ಮ ಎದುರಿಗೆ ತಿರ್ಸಿದ್ನಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಹೊಡ್ಕೊಬಿಡ್ತದು. ಆ್ಯಕ್ಚುಲಿ ಇದು ಮಣ್ಣೊಳಗೆ ಹೂತಿದ್ದಾಗ ಕಟ್ಟಾದರೆ ನೀವು ಪೂರ್ತಿ ಎಂಡೋರಿಗೆ ಕಟ್ ಮಾಡ್ಕೊಬೇಕಾಗುತ್ತೆ. ಕಟ್ ಮಾಡ್ಕೊಂಡಿಲ್ಲ ಅಂದ್ರೂ ತೊಂದರೆ ಇಲ್ಲ. ಪೈಪ್ ಸ್ವಲ್ಪ ಮೇಲೆ ಕಟ್ಟಾದರೆ ಕತ್ತಿಂದ ಹಿಂಗಿದೆ, ಕತ್ತಿ ಆಗಲಿ ಬ್ಲೇಡ್ ಆಗಲಿ ಕಟ್ ಮಾಡಿದ್ರೆ, ಆಮೇಲೆ ಗಮ್ ಹಾಕಿ ಪ್ರೆಸ್ ಮಾಡಿದ್ರೆ ಕರೆಕ್ಟಾಗಿ ಕೊಳ್ಳುತ್ತೆ. ಇಲ್ಲಾಂದರೆ ಈ ಪೈಪ್ ಪೂರ್ತಿ ಅಲ್ಲಿಂದೆಲ್ಲವರಿಗೇನು ಜಾಯಿಂಟ್ ಇರುತ್ತಲ್ಲ, ನಾವು ತೋಟಕ್ಕೆಲ್ಲ ಮಾಡಿರ್ತೀವಲ್ಲ, ಅದನ್ನು ಅಲ್ಲಿಂದಲ್ಲಿವರಿಗೆ ಕಿತ್ಕೊಂಡು ಆಮೇಲೆ ಆ ಟೀ ಇರುತ್ತೆ, ಆ ಟೀನೂ ಕಿತ್ಕೋಬೇಕಾಗುತ್ತೆ. ಅಥವಾ ಲಾಸ್ಟ್ ಎಂಡಲ್ಲಾದರೆ ಎಲ್ಬೋ ಕಿತ್ಕೋಬೇಕಾಗುತ್ತೆ. ಈ ಸಟ್ಟೆ ಚೇಂಜ್ ಮಾಡಬೇಕಾಗುತ್ತೆ. ಇಷ್ಟು ಮಾಡ್ಕೊಬಿಟ್ರೆ ನೀವು ಸಿಂಪಲ್ಲಾಗಿ ನೋಡಿದ್ರಲ್ಲ, ನಿಮ್ಮ ಕಣ್ಣೆದ್ರೆ ಒಂದು 10 ರಿಂದ 15 ಸೆಕೆಂಡಲ್ಲಿ ಈ ಕೆಲಸ ಆಗೋಯ್ತು. ಇಲ್ಲಾಂದರೆ ಇದನ್ನ ಮೊದಲು ಏನು ಮಾಡ್ತಿದ್ದೆ, ನನಗೂ ಈ ಐಡಿಯಾ ಇರಲಿಲ್ಲ. ನಾನು ತುಂಬ ಯೂಟ್ಯೂಬೆಲ್ಲ ಸರ್ಚ್ ಮಾಡಿದೆ, ಆದರೆ ನನಗೆ ಎಲ್ಲೂ ವೀಡಿಯೋ ಸಿಕ್ಕಲಿಲ್ಲ. ನಾನೇ ಒಂದು ವೀಡಿಯೋ ಹಾಕಿದೆ, ಫಸ್ಟು ಶಾರ್ಟ್ ವೀಡಿಯೋ ಹಾಕಿದೆ, ಅದಷ್ಟು ಪರ್ಫೆಕ್ಟ್ ಆಗಿರಲಿಲ್ಲ. ಈ ಬೀಟ್ ಕೂಡ ಬೇರೆ ಸಿಗುತ್ತೆ, ಮತ್ತೊಂದು ಟೈಪ್ ಬೀಟ್ ಸಿಗುತ್ತೆ, ಅದು ರೌಂಡಾಗಿರುತ್ತೆ. ಇಲ್ಲಿಲ್ಲ ನನ್ನ ಹತ್ರ ಈ ಥರ ಪ್ಲ್ಯಾಟ್ ಇರಲ್ಲ, ರೌಂಡಾಗಿರುತ್ತೆ. ಆದರೆ ರೌಂಡಾಗಿದ್ದರೆ ಆ ಬೀಟ್ ಏನಾಗುತ್ತೆ ಅಂದರೆ, ನಿಮಗೆ ಹಿಂಗೆ ತಿರ್ಸ್ಬೇಕಾದ್ರೆ ಈ ರೀತಿ ಹೊಡ್ಕೊಳ್ಳೋದಿಲ್ಲ. ನೀವು ಕೈಯಲ್ಲೇ ಹಿಡಿದು ತಿರ್ಸ್ಬೋದು. ಆ ಬೀಟ್ ಸಿಗೋದು ಕಡಿಮೆ ಸ್ವಲ್ಪ ಲೋಕಲಲ್ಲಿ, ಆದರೆ ಬೇರೆ ಬೇರೆ ಸಿಟಿಲೆಲ್ಲ ಸಿಗ್ಬೋದು. ನಾವಿರುವಂಥ ಸಿಟಿಲಿ ಸಿಗ್ತಾ ಇಲ್ಲ.
ಬಿಟ್ಟು ತಂದ್ಕೊಬಿಟ್ರೆ ತುಂಬ ಉತ್ತಮ ನೋಡಿ. ಇದು ಕೆಲಸ ನಡೆಯುತ್ತೆ, ತೊಂದರೆ ಇಲ್ಲ. ಆದರೆ ಆ ಬೀಟಾದರೆ ತುಂಬ ಒಳ್ಳೆಯದು ನೋಡಿ. ಇದಂತೆ ಇದ್ರ ಬಗ್ಗೆ ಹೇಳುವಂಥ ಏನಿಲ್ಲ ವಿಶೇಷ. 2200 ರೂಪಾಯಿ ಕೊಟ್ಟಿದ್ದೆ ನಾನು ಇದಕ್ಕೆ. ಇದ್ರ ಜೊತೇಲಿ ಒಂದು ಬಿಟ್ಟು ಕೂಡ ತಂದಿದೆ. ಆ ಬಿಟ್ಟಷ್ಟು ವರ್ಕ್ ಆಗಲಿಲ್ಲ ನನಗೆ. ಚಾರ್ಜ್ ಬಂದುಬಿಟ್ಟಿದ್ದು 1-1.5 ಗಂಟೆ ಏನೋ ಬೇಕು ಇದೆ ಚಾರ್ಜ್ ಆಗಲಿಕ್ಕೆ. ಆಮೇಲೆ ಒಂದು ಅರ್ಧ ಗಂಟೆ ಯೂಸ್ ಮಾಡ್ಬೋದು. ಅರ್ಧ ಗಂಟೆ 20 ನಿಮಿಷ ಹಿಡ್ಕೊಳ್ಳಿಕ್ಕೆ ಅಡ್ಡಿಲ್ಲ, ಹೇಗೆ ಯೂಸ್ ಮಾಡ್ತೀವಿ. ಆಮೇಲೆ ಇದೆಲ್ಲ ನಂಬರದು ಅಂತ ಸ್ಕ್ರೂ ಕೀಳಲಿಕ್ಕೋಸ್ಕರ ಇಟ್ಟಿರ್ತಿರೋದಿಲ್ಲ. ಇದೇನಾಗುತ್ತೆ, ಒಂದೊಂದು ನಂಬರ್ ಇರುತ್ತೆ. ಆ ನಂಬರ್ನ ಆದ ನಂತರ ಇದು ಮುಂದೆ ತಿರುಗೋದಿಲ್ಲ, ಕಟ 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 ಸೌಂಡ್ ಬರ್ತಾ ಇರುತ್ತೆ. ಯಾಕೆ ಅಂದರೆ ಸ್ಕ್ರೂ ಕಟ್ಟಾಗಬಾರ್ದು ಅಂತ ಆ ಥರ ಸೆಟ್ಟಿಂಗ್ ಇಟ್ಟಿರ್ತಾರೆ. ಅದರಲ್ಲಿ 2 ಗೇರ್ ಇದೆ, ಇದೊಂದು ಸ್ಲೋ, ಇದು ಸ್ಪೀಡು. ನಮ್ಗೆ ಈ ರೀತಿ ಪೈಪೆಲ್ಲ ಕೀಳಲಿಕ್ಕೆ ಸ್ಪೀಡೇ ಬೇಕಾಗುತ್ತೆ. ಸ್ಲೋದಲ್ಲಿ ಅಷ್ಟೊಂದು ಇದಾಗೋದಿಲ್ಲ. ಸ್ಲೋಲ್ಲಿ ಏನಂದರೆ ಸೆಕೆಂಡ್ ಗೇರಲ್ಲಿ ಟಾರ್ಕ್ ಸ್ವಲ್ಪ ಜಾಸ್ತಿ, ಸ್ಪೀಡ್ ಕಡಿಮೆ ಹಾಗಾಗುತ್ತೆ. ವಾರಂಟಿ 6 ತಿಂಗಳ ಇದೆ. ಅಂಗಡಿಯಿಂದ ನನಗೇನು ಕೊಡಲಿಲ್ಲ. ಇದು ಯೂಸರ್ ಮ್ಯಾನಲ್ಲಿ ಹೇಗೆಲ್ಲ ಯೂಸ್ ಮಾಡಬೇಕು, ಅದರೊಳಗಡೆ ಯಾವ ಮೋಟ್ರ್ ಇದೆ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಏನಿದೆ ಓದಲಿಕ್ಕೂ ಹೋಗಲಿಲ್ಲ, ನನಗೇನಿದ್ರ ಅವಶ್ಯಕತೆ ಇಲ್ಲ ಅಂತ. ಏನು ರಾಕೆಟ್ ಸೈನ್ಸ್ ಇಲ್ಲ ಇದರಲ್ಲಿ. ಈ ಥರ ಆಗಿರೋ ಒಂದು ಬಾಕ್ಸಲ್ಲಿ ಬಂದಿತ್ತದು. ಒಂದು ಬ್ಯಾಟ್ರಿ, ಮಷೀನು, ಚಾರ್ಜರ್ ಅಂಥ ಕ್ವಾಲಿಟಿ ಚಾರ್ಜರ್ ಅಂತ ಅನ್ನಿಸ್ಲಿಲ್ಲ ನನಗೆ. ಅದು ಬ್ಯಾಟ್ರಿ ವೋಲ್ಟೇಜ್ ಬಂದು 12.6 ವೋಲ್ಟೇಜ್ ಇರುತ್ತೆ. ಚಾರ್ಜರ್ ವೋಲ್ಟೇಜು 13.5 ವೋಲ್ಟೇಜ್ ಇರುತ್ತೆ. ಇದು ಅಷ್ಟೇ, ಮತ್ತೇನಿಲ್ಲ ವಿಶೇಷ. ಶೇರ್ ಮಾಡಿ, ತುಂಬ ಜನರಿಗೆ, ರೈತರಿಗೆ ಹೆಲ್ಪ್ ಆಗ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.